ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಲೂಟಿ ಹೊಡಿತಾ ಇದ್ದಾರೆ ಇವತ್ತು ದಿವಸದಲ್ಲಿ. ಈ ASI ಸಂಜೀವಪ್ಪ ಅಂತಕ್ಕಂಥ ವ್ಯಕ್ತಿ ಮತ್ತು ಇತರರು ಸೇರ್ಕೊಂಡು ಅವ್ರೊಳಗಂತೆ ಒಂದೇ ಅಂತಲ್ಲ, ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಹೋಗ್ರಿ, ಸರ್ಕಾರ ಹೇಳೋದು ಒಂದು, ಇವ್ರು ಮಾಡೋದು ಇನ್ನೊಂದು. ಕಮಲಾಪುರದಲ್ಲಿ ನಿಂತ್ಕೊಂಡಿರ್ತಾರೆ, ಇಲ್ಲಿ ನಿಂತ್ಕೊಂಡಿರ್ತಾರೆ, ಮೂಲೆ ಮೂಲೆಯಲ್ಲಿ ನಿಂತ್ಕೊಂಡಿರ್ತಾರೆ. 200-300 ಲಕ್ಷ ತಿಂತಾರೆ. ಎಷ್ಟು ರೊಕ್ಕ ತಿಂತಾರ ಅವ್ರು ಗೊತ್ತಿಲ್ಲ ಅಂತಕೊಂಡ್ರ. 200 ರೂಪಾಯಿ 300 ರೂಪಾಯಿ ದುಡ್ಡು ಕೊಟ್ಟವ್ರಿಗೆ ಅಂದ್ರೆ ಒಳಗೆ ಬಿಡ್ತಾರ. ಅದು ಹೇಳಿ ಏಸಿಗೆ ತಿಂಬ ಕೆಲಸ ಬಿಡ್ಬೇಕಂತ ಸಾಕ್ಷಿ ಅದಾವ, ಎಲ್ಲ ಸಾಕ್ಷಿ ಹಾಕಿದ್ರೆ ಮಾಡೋ ರೀತಿ ಇಲ್ಲ ಅಂದ್ರೆ ಇವತ್ತು ಈ ಡಿಪಾರ್ಟ್ಮೆಂಟ್ ಯಾಕ, ಈ ಸರ್ಕಾರ ಬೇಕು ಕೂಡಲೇ ಇಲ್ಲಿ ASI ಇರ್ತಕ್ಕಂಥ ಸಸ್ಪೆಂಡ್ ಮಾಡ್ಲೇಬೇಕು. ಎಲ್ಲರಿಗೆ ಪಾಲಿಸಬೇಕು, ಕಾನೂನು ಮಾಡ್ಲೆ. ಇವತ್ತು ಮಾನವ ರೀತಿ ಇಲ್ಲ ಅಂದ್ರೆ ಹಾಸ್ಪಿಟಲ್ ಹೋಗಂತ ಎಲ್ಲರೂ 2 ವೀಲರ್ ಇರ್ತಕ್ಕಂಥ ಎಲ್ಲರೂ ಲೈಸೆನ್ಸ್ ಇರ್ತದ, ಯಾರ್ದು ಎಪ್ಪಣ್ಣ ಅಂತ ಕೇಳಿ ಇಲ್ಲಿರ್ತಕ್ಕಂಥ ನೋಡ್ಬೋದು ವೆಹಿಕಲ್ಗಳು ಯಾವ ಹಾಕಿ ರಾಜ ಸ್ಕ್ಯಾನಿಂಗ್ ಇಸ್ಕೊಂಡು GDB ಹಾಸ್ಪಿಟಲ್ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ನಾವು ಮಾಡ್ತೀವಿ ಡ್ಯೂಟಿ. ಇವತ್ತು ಮಾನವ ಮನೆಗೆ ಇವತ್ತು ಸರ್ಕಾರಕ್ಕೆ ಇದ್ರೆ ಇವತ್ತು ಬಡ್ಡಿ ಬಾಕಿಗಳು ಕೊಟ್ಟು ಸಾರ್ವಜನಿಕರು ದುಡ್ಡು ಉಳಿಸಿ ಮಾಡಕ್ಕೆ ಡಿಪಾರ್ಟ್ಮೆಂಟ್ ಇಟ್ಟಿದ್ದಾರೆ. ಸಾರ್ವಜನಿಕರು ಉಳಿಸಿ ಮಾಡಕ್ಕೆ ಇಟ್ಟಿದ್ದಾರೆ. ಇಂಥ ದುಡ್ಡಿಲ್ಲ ಅಂತ ಹೇಳಿ ಸಾರ್ವಜನಿಕ ಬಡ್ಡಿ ಹಾಕಿ ಕೊಡ್ತೀವ್ರಿ ಸ್ವಾಮಿ. ಇಂಥ ಸಾರ್ವಜನಿಕರ ಉಳಿಸಿ ಮಾಡ್ತಾರೆ ರೊಕ್ಕ. ಇವತ್ತು ಬ್ರ್ಯಾಂಡ್ಗಳವೆಲ್ಲ ಅಂಗಡಿಗಳ ಬಾರಿ ಎಷ್ಟೋ ಜನ ಕುಟುಂಬ ಹಾಳಾಗ ಹೋಗ್ತಾ, ಅದ್ರ ಬಗ್ಗೆ ಗಮನ ಇಲ್ಲ. ಇವತ್ತು ಆಕ್ಸಿಡೆಂಟ್ ಇದ್ರ ಬಗ್ಗೆ ಗಮನ ಇದೆ ನಿಮ್ಗೆ. ಮಳೆ ಇಲ್ಲ ಬೆಳಿಲ್ಲ, ನಾನು ರೈತ ಗದ್ದೆ ಕೆಲಸ ಮಾಡೋದು. ಕಾನೂನು ಪಾಲನೆ ಮಾಡ್ತಾರಲ್ಲ, ಮಾಡ್ಕೊಳ್ಳಿ, ನಾವು ಸಂತೋಷ ಬೇಡ ಅಂತ ಹೇಳೋದಲ್ಲ. ಆದ್ರೆ ಇವ್ರು ಏನ್ ಮಾಡ್ತಾರ ಕಾನೂನು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.